ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಡವರಿಗೆ ಮುಟ್ಟಬೇಕಾದ ಪಡಿತರ ಚೀಟಿಗಳು ಶ್ರೀಮಂತರಿಗೆ ದೊರೆತಾಯಿತು. ಆದರೆ ಮಾನ್ವಿ ಆಹಾರ ಇಲಾಖೆ ಅಧಿಕಾರಿಗಳು ಬಡವರನ್ನ ಗುರಿ ಮಾಡಿಕೊಂಡು ಶಿವರಾಜ ಎಂಬ ರೈತನ ಪಡಿತರ ಚೀಟಿ ರದ್ದಾಗಿದ್ದು ನನಗೆ ನ್ಯಾಯ ಕೊಡಿ ಅಂತ ನಿತ್ಯ ಅಲೆಯುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಅತನೂರು ಗ್ರಾಮದ ನಿವಾಸಿಯಾದ ಶಿವರಾಜ್ ಎಂಬುವರು ಕಳೆದ 9 ತಿಂಗಳಿಂದ ಮಾನ್ವಿ ಆಹಾರ ಇಲಾಖೆಗೆ ಅಲಿತಾಯಿತು. ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಪಡಿತರ ಚೀಟಿ ಕೊಡಿ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವಾಗಿ ಮಾತನಾಡಿದ್ದಾರೆ ಶಿವರಾಜ್. ಏನ್ ಸರ್ ಸಮಸ್ಯೆ ಬಂದಿರಿ? ಇಲ್ಲಿ ರೇಷನ್ ಕಾರ್ಡ್ ಕಟ್ ಆಗ್ಯದ್ರಿ. ನಮ್ಮ ಹೆಸರಲ್ಲಿ ಇರೋದು 3 ಎಕರೆ ಹೊಲ ಅದರಿ. ಅದಕ್ಕೆ 7 ಎಕರೆ ಹೊಲ ಅಂತ ತೋರ್ಸಕಚ್ಚದ್ರಿ. ಎಲ್ಲಿ ರೇಷನ್ ಕಾರ್ಡ್ ಕಂದೆ ಬದ್ಲು ಕಡೆಗೆ ಅಂತ ಇಲ್ಲ. ಯಾವ ಊರಲ್ಲಿದೆ ಜಮೀನು ನಿಮ್ದು? ಹತ್ನೂರಲ್ಲಿದೆ. ಅಲ್ಲ, ಮಾನ್ವಿ ತಸ್ಲಾಪ್ಸಿಗೆ ಬಂದಿರಲ್ಲ, ಏನಂತ ತಿರುಗಾಡ್ತಾ ಇದ್ರಿ? ಇದು ರೇಷನ್ ಕಾರ್ಡ್ ಸಲುವಾಗಿ ತಿರುಗಾಡಕಚ್ಚರಿ. ಕೇಳಿದ್ರೆ ಏನಂದ್ರು? ಇಲ್ಲಪ್ಪ, ಅದು 7 ಎಕರೆ ಹೊಲ ಕ್ಯಾನ್ಸಲ್ ಆಗತ್ತಾನ ಬರಂಗಿಲ್ಲ ಅಂತ ಹೇಳಕಚ್ಚಾರ. ನಿಮ್ಮ ಹೆಸರಲ್ಲಿ ಎಷ್ಟು ಎಕರೆ ಹೊಲ ಇದೆ? 3 ಎಕರೆ 10 ಗಂಟೆ ಆಯ್ದ್ರಿ. ಮತ್ತೆ ಅವರು ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲೇನು? ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ನಮ್ಮ ಇದ್ರ ಪ್ರಕಾರ 3 ಎಕರೆ 10 ಗಂಟೆ ಅಂತ ಹೇಳಕಚ್ಚಿವಿ ನಾವು. ಈಗ ನಿಮ್ಗೆ ಸಮಸ್ಯೆ ಏನಾಗಿದೆ? ರೇಷನ್ ಕಾರ್ಡ್ ಕಟ್ ಆಗ್ಯದ್ರಿ. ನನಗೆ ಆಪರೇಷನ್ ಅದ. ಅದ್ರದ್ದು ಸಮಸ್ಯೆ ಜಗ್ಗಿ ಆಗ್ಯದ್ರಿ. ನನಗೆ 4 ಮಂದಿ ಮಕ್ಕಳಾರ್ರಿ. ಒಬ್ಬಕ್ಕೆ ಹೆಣ್ತಿ. ಎಲ್ಲ ಕುಟುಂಬದ ಬದುಕ ತಿಪ್ಲ ಆಗ್ಯದ. ಎಷ್ಟು ತಿಂಗಳಾಯ್ತು ತಿರ್ಗಾಡಕ್ಕೆ? 9 ತಿಂಗಳು ರೀ. 9 ತಿಂಗಳ. 9 ಏನಂತಿದ್ದಾರೆ ಅವ್ರು? ಮಾಡ್ಕೊಡ್ತಂತಾರ? ಇಲ್ಲಪ್ಪ ಅಂತ ಹೇಳಕಚ್ಚಾರ. ಅಲ್ಲ, ಯಾಕಿಲ್ಲ ಅಂತ? ಈಗ ಬಡವರಿಗೆ ರೇಷನ್ ಕಾರ್ಡ್ ಕೊಡೋದು ಶ್ರೀಮಂತಿಗೆ ಕೊಡ್ತದಾರಲ್ಲ. ಶ್ರೀಮಂತರಿಗೆ 20 ಕಾರ್ಡ್ ನೋಡಿವ್ರಿ. ನಮ್ಮ ನ್ಯಾಯಬೆಲೆ ಅಂಗಡಿಗೆ 10 ಎಕರೆ ಹೊಲಗಳು ಅವ. ಅವ್ರು ಕಟ್ಟಾಗಿಲ್ಲ, ಹಂಗೆ ಚಾಲ ಅದ. ಮತ್ತೆ ಅವ್ರಿಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯನ? ಅವ್ರು ಗೌರ್ಮೆಂಟ್ ಹೆಂಗ್ ಬೇಕಂಗ ಮಾಡಕಚ್ಚಾರ. ಬಡವ್ರಿಗೆ ಒಂದು ನ್ಯಾಯ, ಎಲ್ಲಾರನ್ನ ಬಡವ್ರನ್ನ ತೊಳ್ಯಾಕಚ್ಚಾರ. ಅಲ್ಲ, ಈ ಬಡವ್ರ ಡಿಮ್ಯಾಂಡ್ ಮಾಡ್ತಾರೆ ಏನಾದ್ರೆ ಇವರು? ಏನು ಡಿಮ್ಯಾಂಡ್ ಇಟ್ಟಿಲ್ಲ ರೀ. ಇನ್ನ ನೀವು ತಿರುಗಾಡ್ತಾ ಇದ್ರಲ್ಲ, ನಿಮ್ಮ ಕಷ್ಟವನ್ನು ಅವ್ರು ಏನಂತ ಹೇಳ್ತಾ ಇದ್ದಾರೆ? ಇಲ್ಲಪ್ಪ ಆತದ ಅಂತ ಹೇಳ್ತಾರೆ. ಹಂಗೆ ಮುಂದಕ್ಕೆ ಹಾಕ್ಯಂತ ಹೋಗಕಚ್ಚಾರ. ಮತ್ತೆ ನಿಮ್ಮ ಪರಿಸ್ಥಿತಿ ತುಂಬಾ ಇದಾಗಿದಲ್ಲ, ಎದೆ ನೋವಾಗಿದೆಲ್ಲ. ನಾವು ಸತ್ರ ಪರ್ವಲ್ಲ, ಅವ್ರಿಗೆ ಏನಾಗ್ತದ? ರಾಜಕಾರಣಿಗೆ ಅಧಿಕಾರಿಗಳಿಗೆ ಏನಾಗ್ತದ? ಅವ್ರ ಮನೆ ಹೋಯ್ತು ಅಂತ ಇಷ್ಟ ನೋಡು. ತಹಸೀಲ್ದಾರ್ ಅವ್ರಿಗೆ ಹೇಳಿದ್ರ? ಇನ್ನು ಹೇಳಿಲ್ಲ. ಈಗ 3 ಗಂಟೆಗೆ ಬರ್ತಾರಂತ. ಅಲ್ಲರೀಗ ನೀವು ಇಷ್ಟೊಂದು ಸಮಸ್ಯೆ ಇಟ್ಕೊಂಡು 9 ತಿಂಗಳು ತಿರುಗಾಡ್ತಾ ಇದ್ರಿ. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂದ್ರೆ ಏನಿದು ಸರ್ಕಾರದ ಪರಮಾವಧಿ? ಮತ್ತು ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಸುಮ್ಮನೆ ಕುಂತು ಬಿಟ್ಟಾರ ನೋಡಿ. ಯಾಕೆ? ಇದು ತಂದು ಅರ್ಜಿ ಕೊಟ್ಟ ಮ್ಯಾಕ ಒಂದು 2 ತಿಂಗಳದಾಗ ಆಗ್ಬೇಕು. ಅರ್ಜಿ ಕೊಟ್ಟು 9 ತಿಂಗಳಾದಂದ್ರೆ ಏನಂದ್ರಿ? ಅಂದ್ರೆ ಏನು ಅಧಿಕಾರಿಗಳು ಮಲಿಕೊಂಡಿದಾರಾ ಅಥವಾ ಏನಾದರೂ ಡ್ಯೂಟಿ ಮಾಡ್ತಾ ಇದಾರಾ? ಮನೆಗೆ ಅಂಬೋದು ಗೊತ್ತಿಲ್ಲ, ಡ್ಯೂಟಿ ಮಾಡ್ತಾರ ಅಂಬೋದು ಗೊತ್ತಿಲ್ಲ. ನಿಮ್ಮ ಕಷ್ಟ ಕೇಳೋರು ಯಾರೀಗ? ಯಾರು? ನಾವೇ ಕಷ್ಟ ಬಂದರು ಆಳ್ಬೇಕು, ಸಾಯ್ಬೇಕು. ಲಾಸ್ಟಿಗೆ ಎಣ್ಣೆ ಕೊಡೋದಾನ ಹೆಂಡ್ರು ಮಕ್ಕಳು ಎಲ್ಲರೂ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬ್ರೆ, ಬಡ ರೈತನ ಪರಿಸ್ಥಿತಿ ಅರಿತು ಶಿವರಾಜನಿಗೆ ಪಡಿತರ ಭಾಗ್ಯ ಕೊಡುವಿರಾ? ನೀವೇ ಆಲೋಚನೆ ಮಾಡಿ. ಮಾನ್ವಿ ಮತ್ತು ಸಿರ್ವಾರ ತಾಲೂಕಲ್ಲಿ ಶ್ರೀಮಂತರಿಗೆ ಭಾಗ್ಯ ಸಿಗುತ್ತೆ, ಬಡವರು ಅಲಿಯುತ್ತಾರೆ ಅಂದ್ರೆ ಮಾನ್ವಿ ಆಹಾರ ಇಲಾಖೆ ಅಧಿಕಾರಿಗಳನ್ನ ಸನ್ಮಾನಿಸುವಿರಾ ಅಥವಾ ಪ್ರಮೋಷನ್ ಕೊಡುವಿರಾ? ನೀವೇ ಹೇಳಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.